ರಾಯಚೂರಿನಲ್ಲಿ ಕಲುಷಿತ ನೀರು ಕುಡಿದು ಮಹಿಳೆ ಸಾವನ್ನಪ್ಪಿದ್ದಾರೆ. ಇಂದಿರಾನಗರ ನಿವಾಸಿ ಮಲ್ಲಮ್ಮ ಅನ್ನೋ ಮಹಿಳೆ ಮೃತಪಟ್ಟಿರೋದು ಕಲುಷಿತ ನೀರು ಕುಡಿದು ನೂರಾರು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅಸ್ವಸ್ಥಗೊಂಡಿದ್ದಾರೆ. ರಾಯಚೂರಲ್ಲಿ ಆಗಿರುವಂತಹ ಘಟನೆ, ಕಲುಷಿತ ನೀರು ಕುಡಿದು ಮಹಿಳೆ ಸಾವನ್ನಪ್ಪಿದ್ದಾರೆ. ನೂರಾರು ಜನರ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ಅಸ್ವಸ್ಥಗೊಂಡಿದ್ದಾರೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ 60ಕ್ಕೂ ಹೆಚ್ಚು ಜನ ದಾಖಲಾಗಿದ್ದಾರೆ. ನಿರ್ಜಲೀಕರಣದಿಂದ ಖಾಸಗಿ ಆಸ್ಪತ್ರೆಗೂ ಕೂಡ ಅಲ್ಲಿನ ಕಲುಷಿತ ನೀರು ಕುಡಿದ ಜನ ದಾಖಲಾಗ್ತಾ ಇದ್ದಾರೆ. ಶುದ್ಧೀಕರಣ ಮಾಡದೆ ನಗರಕ್ಕೆ ಕುಡಿಯೋ ನೀರು ಸರಬರಾಜಾಗಿದೆ ಅಂತ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಯಚೂರಲ್ಲಿ ನಗರಸಭೆ ಸರಬರಾಜು ಮಾಡುವಂತ ಕುಡಿಯೋ ನೀರು ಕಲುಷಿತಗೊಂಡಿರೋದರ ಪರಿಣಾಮ ಒಬ್ಬರು ಮಹಿಳೆ ಮೃತಪಟ್ಟಿದ್ದಾರೆ. ನೂರಾರು ಜನರು ಅಸ್ವಸ್ಥಗೊಂಡಿದ್ದಾರೆ. ಕೆಲವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಈಗ ನಗರಸಭೆ ವಿರುದ್ಧ ಜನ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು, ಇವರು ಫಿಲ್ಟರ್ ಮಾಡಿಲ್ಲ, ಶುದ್ಧೀಕರಣ ಮಾಡಿಲ್ಲ ಅಂತ ನೀರನ್ನ ಜನರಿಗೆ ಕುಡಿಯೋದಕ್ಕೆ ಸಪ್ಲೈ ಮಾಡಿದ್ದಾರೆ, ಅದರಿಂದಾಗಿ ಇಂಥ ಸಮಸ್ಯೆ ಆಗಿದೆ ಅಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕಲುಷಿತ ನೀರಿನಿಂದ ಆಗಿರುವಂತಹ ಅವಾಂತರ ಇದು. ರಾಯಚೂರಲ್ಲಿ 60ಕ್ಕೂ ಹೆಚ್ಚು ಜನ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅಸ್ವಸ್ಥಗೊಂಡು. ಇನ್ನು ನಿರ್ಜಲೀಕರಣ ಆಗಿದೆ, ಡಿಹೈಡ್ರೇಷನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಬ್ಬರು ಮೃತಪಟ್ಟಿದ್ದಾರೆ ಕೂಡ. ಲಕ್ಷಣ ಏನು ಕಾಣ್ತಾ ಇದೆ ಅಂದರೆ ಅವರಿಗೆ ಅತಿಸಾರ ಇದೆ. ಅದು ಲೋಕಲ್ ಮಟ್ಟದಲ್ಲಿ ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ತುಂಬ ಜನ. ಆ ಸ್ಪಂದಿಸದೆ ಇಲ್ಲಿಗೆ ಬರ್ತಾರೆ. ನಾವು ಇಲ್ಲಿಗೆ ಬಂದಾಗೂ ನಮಗೆ ಒಂದು ಡಿಹೈಡ್ರೇಷನ್ ಏನಿದೆ ಅವರಲ್ಲಿ ತುಂಬ ಕಾಣ್ತಾ ಇದೆ. ಬಟ್ ಅದ್ರ ಜೊತೆಗೆ ಏನು ನಾವು ಬಿ ಪಿ ಏನು ಕಡಿಮೆ ಆಗಬೇಕು, ಅವ್ರಿಗೆ ಬಿ ಪಿ ಕಡಿಮೆಯಾಗಿ ಯೂಶಲಿ ಕಿಡ್ನಿ ತೊಂದರೆಗಳಾಗ್ತವೆ. ಆದರೆ ಇದರಲ್ಲಿ ಏನಾಗ್ತಾಯಿದೆ, ಇವ್ರ ಬಿ ಪಿ ಮೇಂಟೈನ್ ಆಗ್ತಾ ಇದೆ. ಅವ್ರ ಬಿ ಪಿ ಏನು ರಕ್ತ ಒತ್ತಡ ಏನು ಕುಸಿತಾ ಇಲ್ಲ ಅವ್ರದ್ದು. ಅದಲ್ಲದೆ ಮೋಸ್ಟ್ಲಿ ಇವ್ರಿಗೆ ಏನಂತಾರೆ ಸೆಪ್ಸಿಸ್ ಅಂತ ಹೇಳ್ತೀವಿ, ಗ್ರಾಮ್ ನೆಗೆಟಿವ್ ಸೆಪ್ಸಿಸ್. ಎಲ್ಲರದ್ದು ನೋಡಿದರೆ ರಕ್ತದಲ್ಲಿ ಒಂದು ಸೆಪ್ಸಿಸ್ ಫೀಚರ್ಸ್ ಥರ ಕಾಣ್ತಾ ಇದೆ. ಅದರಿಂದ ಕಿಡ್ನಿ ಬೇಗ ಎಫೆಕ್ಟ್ ಆಗ್ತಾ ಇದೆ. ಒಂದು ದಿವಸ ನೀರು ಬರ್ತಾವೆ ಸರ್, ಎಲ್ಲ ಕಸರು ಬರ್ತಾವೆ ಸರ್, ನೀರೆಲ್ಲ ಒಣ್ಣು ಬರ್ತಾವೆ. ಅವು ನಮ್ಮ ಹುಡುಗಿಗೆ ಒಂದೇ ಸಲ ಸರ್ ಅದು ವಾಂತಿಗೆ ಆಯಿತು. ಒಂದೇ ಸಲ ನೈಟಲ್ಲೇ ಬೆಳಿಗ್ಗೆ ತಕ್ಷಣ ಇಲ್ಲಿ ದವಾಖಾನೆಗೆ ಅಡ್ಮಿಟ್ ಮಾಡಿ ಸರ್. ಹಿಂಗೆ ನಮ್ಮ 4-5 ಜನ ಹುಡುಗರು ನಮ್ಮ ಏರಿಯಾದಲ್ಲಿ ಹಿಂಗೆ ಆಗತ್ತೆ ಸರ್. ಇಲ್ಲ ಬೋರ್ವೆಲ್ ಇಲ್ಲ ಸರ್, ಇದು ಮಾಮೂಲಿ ಕಾರ್ಪೊರೇಷನ್ ನೀರು ಬರ್ತದೆ. ಇಲ್ಲ ಮಾಮೂಲಿ ಒಂಡೌನ್ ಬರ್ತದೆ ಸರ್ ನೀರು. ಹಾಂ, ಸ್ವಲ್ಪ ಕಲರ್ ಇರ್ತದೆ ಸರ್, ಹಸಿರು ಕಲರ್. ಈಗ 4 ದಿವಸ ಸರ್ ಇವತ್ತಿಗೆ ಬಿಟ್ಟು ಒಂದು ದಿವಸ ನೀರು ಬರ್ತಾವೆ ಸರ್. 2-3 ಡೇಸ್ ಆಯ್ತು. 7 ಮಂತ್ಸ್ ಡೈಲಿ ಬರ್ತದೆ. ನೀರಿನ ಸಮಸ್ಯೆನೇ ಇರ್ಬೋದು. ವಾಂತಿ ಭೇದಿ ಆಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಅಸ್ವಸ್ಥರ ಕುಟುಂಬಸ್ಥರಾಗಿರುವಂತಹ ಮೆಹಬೂಬ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೆಹಬೂಬ್ ಅವರೇ, ಈಗ ಯಾವ ವಾರ್ಡಲ್ಲಿ ಇದು ನಗರಸಭೆ, ಯಾವ ವಾರ್ಡಲ್ಲಿ ಈ ತರದ ಘಟನೆ ನಡೆದಿರೋದು? ಇದು ಇಂದಿರಾನಗರದಲ್ಲ? ಹಾ ಮೇಡಮ್. ಇಲ್ಲಿ ನೀರು ಹೆಂಗ್ ಸಪ್ಲೈ ಮಾಡ್ತಾರೆ? ವಾರಕ್ಕೆ ಡೈಲಿ ಬರುತ್ತಾ ಅಥವಾ ಎಷ್ಟು ದಿನ? ಇಲ್ಲ ಮೇಡಮ್, ಒಂದ್ ದಿವಸ ಬಿಟ್ಟು ಒಂದ್ ದಿವಸ, ಇಲ್ಲಾಂದ್ರೆ 3 ದಿವಸಕ್ಕೆ, ಹಂಗೆ ಮೇಡಮ್. ಸರಿ, ಈ ಪ್ರಾಬ್ಲಮ್ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು? ನೀರ್ದು ಮೇಡಮ್, ಇಲ್ಲ ನೀರಿಂದು ಈ ಕಲುಷಿತ ನೀರ್ ಬಿಟ್ಟು ಒಬ್ರು ಮೃತಪಟ್ಟಿದ್ದಾರೆ, ತುಂಬಾ ಜನ ಆಸ್ಪತ್ರೆ ಸೇರ್ಕೊಂಡಿದಾರಲ್ಲ, ಈ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯ್ತು? ಇದು ಒಂದು ವಾರ 10 ದಿವಸ ಆಯ್ತು ಮೇಡಮ್. ಸ್ಟಾರ್ಟ್ ಆಗಿ ಅಷ್ಟ್ ದಿನ ಆಯ್ತಾ? ಈ ಮಹಿಳೆ ಮೃತಪಟ್ಟಿದಾರಲ್ಲ, ಅವ್ರು ಮೃತಪಟ್ಟಿದ್ ಯಾವಾಗ? ಯಾರು ಮೇಡಮ್? ಈಗ ಕಲುಷಿತ ನೀರ್ ಕುಡಿದು ಒಬ್ರು ಮಹಿಳೆ ಮೃತಪಟ್ಟಿದ್ದಾರೆ, ಮಲ್ಲಮ್ಮ ಅನ್ನೋರು ಅಂತ ನಮಗ್ ವಿಷಯ ಗೊತ್ತಾಯ್ತು. ಹೌದ್ರಿ ಮೇಡಮ್, ಅದು ಇಂದಿರಾನಗರ. ಅದ್ ಯಾವಾಗ? ಅದು ಒಂದು ವಾರ ಆಗಿಲ್ಲ ಮೇಡಮ್. ಅಲ್ಲ, ಅವ್ರು ಮೃತಪಟ್ಟೆ ಒಂದು ವಾರ ಆಗಿದೆಯಾ? ಇಲ್ಲ ಅಷ್ಟು ಒಳಗಡೆ ಬಂದಿವಿ ಮೇಡಮ್. ಸರಿ, ಈಗ ಆ ನೀರ್ ಕುಡಿದ್ಮೇಲೆ ನಿಮ್ಗೆ ಅಲ್ವಾ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು? ಹೌದು ಮೇಡಮ್. ಏನೇನ್ ಪ್ರಾಬ್ಲಮ್ ಆಗಿದೆ? ಆ ನೀರಲ್ಲಿ ಎಲ್ಲ ಒಂದು ಬರ್ತವೆ ಮೇಡಮ್, ಕಸ ಪಟ ಬರ್ತಾವ. ನಾವು ಅದು ಇದು ಬೆಳಗಿರ್ತೀವಲ್ಲ ಮೇಡಮ್, ಅದ್ರ ಇಷ್ಟು ನೀರು ಸಿಂಪನಿ ಮೇಡಮ್ ಕುಡಿಯಾಕ. ನೀರೆಲ್ಲ ಒಂದು ಅಂತ ಮೇಡಮ್ ಅವ್ನ ನೀರು. ಸರಿ, ಅಧಿಕಾರಿಗಳಿಗೆ ಹೇಳಿದ್ರ ನೀವು ಈ ತರ ಗಲೀಜ್ ನೀರು ತರ್ತಾ ಇದಾರೆ ಕುಡಿಯೋಕೆ, ನಮ್ಗೆ ಆಗ್ತಾ ಇಲ್ಲ, ಫಿಲ್ಟರ್ ಮಾಡ್ಕೊಡಿ, ಶುದ್ಧೀಕರಣ ಮಾಡ್ಕೊಡಿ ಅಂತ ಕೇಳಿದ್ರ? ಯಾರಿಗೆ ಮೇಡಮ್? ಅಧಿಕಾರಿಗಳಿಗೆ, ನಗರಸಭೆ ಅಧಿಕಾರಿಗಳಿಗೆ, ಆಫೀಸರ್ಸ್ಗೆ. ಆಫೀಸರ್ಗೆ ಹೇಳಿದ್ವಿ ಮೇಡಮ್. ಅವ್ರೇನಂದ್ರು? ಮಾಡ್ತೀವಿ ಅಂತಾರೆ ಮೇಡಮ್. ಇದೇ ಫಸ್ಟ್ ಟೈಮ್ ಹಿಂಗ ಆಗಿದ್ದು ಅಥವಾ ಪ್ರತಿ ಸಲನೂ ಇದೇ ಪ್ರಾಬ್ಲಮ್?
ಇಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್ ಮೇಡಮ್. ಇದೇ ಫಸ್ಟ್ ಟೈಮ್ ಹಿಂಗ ಆಗಿರೋದು. ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಇಲ್ಲೇ ಅಡ್ಮಿಟ್ ಆಗ್ಯಾರ ಮೇಡಮ್. ಒಂದು 7 ಜನ 8 ಮಂದಿ ಅಡ್ಮಿಟ್ ಆಗ್ಯಾರ ಮೇಡಮ್. ಹುಡುಗರು ಏನೇನ್ ಪ್ರಾಬ್ಲಮ್ ಆಗಿದೆ? ಅಲ್ಲಿ ಡಾಕ್ಟರ್ ಹೇಳ್ತಾ ಇದ್ರು ವಾಂತಿ ಭೇದಿ ಆಗಿದೆ, ಡಿಹೈಡ್ರೇಷನ್ ಆಗ್ತಿದೆ ಅಂತ. ಅದೇ ವಾಂತಿ ಬೇರಿಗೆ ಮೇಡಮ್. ಏನಂತ ಅದೇ ವಾಂತಿ ಬೇರಿಗೆ. ಸುಮಾರು ಎಷ್ಟು ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ? ಗವರ್ಮೆಂಟ್ ಹಾಸ್ಪಿಟಲ್ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಗೆ? ಪ್ರೈವೇಟ್ ಹಾಸ್ಪಿಟಲ್ ಗೊತ್ತಾಗಲ್ಲ ಮೇಡಮ್. ಅಲ್ಲ, ಒಂದು ಅಂದಾಜು ಅಂದಾಜು ಒಂದು 23 ಜನ ಆಗಿರ್ಬೋದು ಮೇಡಮ್. ಆ ಕಡೆ ಈ ಕಡೆ. ಓ ಹಂಗೆ. ಸರಿ, ಈಗ ಆ ವಾರ್ಡ್ ಅಲ್ಲಿ ಅಂದ್ರೆ ಇಂದಿರಾನಗರ ಅಂತ ಅಂದ್ರಲ್ಲ ನೀವು, ಅಲ್ಲಿ ಸುಮಾರು ಎಷ್ಟು ಮನೆ ಇದೆ ಅಂದಾಜಿಗೆ? ಮಿನಿಮಮ್ 1000 ಮನೆ ಇರ್ಬೋದು ಮೇಡಮ್. ಎಲ್ರು ಇದೇ ಸಪ್ಲೈ ಆಗಿರೋ ನೀರೇ ಕುಡ್ದಿರೋದಾ? ಎಲ್ಲ ಇದೇ ನೀರೇ ಮೇಡಮ್. ನೀವು ಅದೇ ನೀರು ಕುಡ್ದಿದ್ರಾ? ಅದೇ ನೀರೇ ಮೇಡಮ್. ನಿಮ್ಗೇನಾದ್ರು ಪ್ರಾಬ್ಲಮ್ ಆಗಿದ್ಯಾ? ನಮ್ದೊಂದು 4-5 ದಿವಸ ಇದು ಲ್ಯಾಟ್ರಿನ್ ಆಯ್ತು ಮೇಡಮ್. ಅಷ್ಟೇ, ವಾಂತಿ ಏನಾಗಿಲ್ಲ. ಹಾ, ಲ್ಯಾಟ್ರಿನ್ ಆಯ್ತು. ಸುಮ್ಮನೆ ಅಲ್ಲಿ RMP ಡಾಕ್ಟರ್ ಕಳಿಸ್ತಾರೆ. ನಿಮ್ ಮನೆಯಲ್ಲಿ ಯಾರ್ಯಾರಿಗೆ ಏನೇನ್ ಪ್ರಾಬ್ಲಮ್ ಆಗಿದೆ ನೀರ್ ಕುಡಿದ್ಮೇಲೆ? ಇದೆ ಮೇಡಮ್. ಇದೆ ವಾಂತಿಗೆ ಬೇರಿಗೆ ಇದೆ ಪ್ರಾಬ್ಲಮ್. ಅಂದ್ರೆ ಕಣ್ಣಿಗೆ ಕಾಣಿಸುತ್ತೆ ಗಲೀಜಾಗಿರೋದು, ವಾಸನೆ ಬರುತ್ತಾ ನೀರದು? ಇಲ್ಲ ಮೇಡಮ್, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರ್ ಬರ್ತಾ ಇಲ್ಲ ಮೇಡಮ್. ಬ್ಯಾರಲ್ ತುಂಬ್ತೀವಲ್ಲ, ಹಾ ಬ್ಯಾರಲ್ ತುಂಬ್ತೀವಲ್ಲ ಮೇಡಮ್, ಸ್ಟಾಕ್ ಇರ್ತೀವಲ್ಲ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರ್ ಬರ್ತಾವಲ್ಲ ಮೇಡಮ್. ಹಾ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನೀರ್ ಬರ್ತಾವಲ್ಲ, ನೀರಲ್ಲಿ ಎಲ್ಲ ಒಂದಿರ್ತದ ಲಾಸ್ಟಿಗೆ. ಹಾ, ಅಲ್ಲ ಗೊತ್ತಾಯ್ತು. ನನ್ ವಾಸನೆ ಬರುತ್ತಾ ನೀರ್ ಅಂತ ಕೇಳಿದೆ. ವಾಸನೆ ಇಲ್ಲ ಮೇಡಮ್, ಎಲ್ಲ ಒಂದು ಗಲೀಜಾಗಿ ಬರ್ತಿದೆ. ಸರಿ, ಈಗ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ, ಸುದ್ದಿ ಪ್ರಸಾರ ಮಾಡಿದೀವಿ. ಬಟ್ ಒಂದ್ ಜೀವ ಹೋಗಿದೆಯಲ್ಲ, ಅದನ್ನಂತೂ ವಾಪಸ್ ತರಕ್ಕಾಗಲ್ಲ. ಅಟ್ಲೀಸ್ಟ್ ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೆಹಬೂಬ್ ಅವರೇ ಮಾತಾಡಿದಕ್ಕೆ.